ಮೂರು ಪಕ್ಷದಲ್ಲಿ ಕೂಡ ಇವತ್ತು ಆ ಮನೆಯಲ್ಲಿ ಬಂದು ಆ ಒಂದು ಮಹಾತಾಯಿಯ ತುತ್ತು ಅನ್ನವನ್ನ ಸವದು ಸೇವಿಸಿ ಇವತ್ತು ಎಲ್ಲ ಪಕ್ಷದಲ್ಲಿ ಕೂಡ ಹಿರಿಯ ನಾಯಕರುಗಳಾಗಿ, ಮುಖ್ಯಮಂತ್ರಿಯಾಗಿ, ಮಂತ್ರಿಗಳಾಗಿ, ರಾಜಕೀಯದಲ್ಲಿ ದೊಡ್ಡ ಸ್ಥಾನಕ್ಕೆ ಬೆಳೆದಿರತಕ್ಕಂಥ ಎಲ್ಲ ಗಣ್ಯರು ಕೂಡ ಇವತ್ತು ಪಕ್ಷಾತೀತವಾಗಿ ಆ ಮಹಾತಾಯಿಯ ಚೆನ್ನಮ್ಮಾಜಿಯವರ ಒಂದು ಅಂತಿಮ ಏನು ದರ್ಶನ ಪಡೀಲಿಕ್ಕೆ ಏನು ಬಂದಿರತಕ್ಕಂಥ ಜನಸಾಗರವನ್ನೇ ನೋಡಿ ನಾವೆಲ್ಲ ಕೂಡ ಅರ್ಥ ಮಾಡ್ಕೊಳ್ಳುವಂತ ಅವಶ್ಯಕತೆ ಇದೆ ಅನ್ನೋದನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಯಾಕೆಂದ್ರೆ ಇನ್ನೊಬ್ಬರು ಕನ್ನಡಿಗರು ಪ್ರಧಾನಮಂತ್ರಿ ಆಗ್ತಾರೋ ಇಲ್ವೋ ಅನ್ನೋದು ನನಗಂತ ಗೊತ್ತಿಲ್ಲ. ಆದರೆ ಒಬ್ಬ ಕನ್ನಡಿಗ ಡೆಲ್ಲಿಯ ಕೆಂಪು ಕೋಟೆಯಲ್ಲಿ ಆ ಒಂದು ಬಾವುಟವನ್ನು ಆರಿಸಿ ಪ್ರಧಾನಮಂತ್ರಿ ಹುದ್ದೆಗೆ ಹೋಗಬೇಕಾಗಿದ್ರೆ ಅದು ಸುಲಭದ ಕೆಲಸ ಅಲ್ಲ. ಅದಕ್ಕೆ ಸ್ಫೂರ್ತಿ, ಅದಕ್ಕೆ ಎಲ್ಲಾ ರೀತಿಯಲ್ಲಿ ಜೊತೆಯಲ್ಲಿ ನಿಂತು ಈ ಒಂದು ಉನ್ನತ ಸ್ಥಾನಕ್ಕೆ ಬರಲಿಕ್ಕೆ ಚೆನ್ನಮ್ಮಾಜಿಯವರ ಕೊಡುಗೆ ಅಪಾರ ಅನ್ನೋದನ್ನ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಅದರಿಂದ ಯಾರೇ ಮನೆ ಬಾಗಿಲಿಗೆ ಬರಲಿ, ಅವರು ಬಂದಾಗ ಗೌರವ ಕೊಟ್ಟು ಪ್ರೀತಿಯಿಂದ ಮಾತಾಡಿಸಿ ಊಟ ಮಾಡಿ ಅಂತೇಳಿ ಎಲ್ಲ ರೀತಿಯಲ್ಲಿ ದೇವೇಗೌಡರು ಸಾಹೇಬರ ಜೊತೆಯಲ್ಲಿ ನಿಂತು ಅವರಿಗೆ ಎಲ್ಲ ರೀತಿಯಲ್ಲಿ ಸಹಕಾರ ಕೊಟ್ಟಿರತಕ್ಕಂಥ ಆ ತಾಯಿ ಚೆನ್ನಮ್ಮಾಜಿಯವರು ಆ ದೇವೇಗೌಡರ ಸಾಹೇಬರ ದೇವತೆಯಾಗಿ ಅವರು ಒಂದು ದಿನ ಕೂಡ ಸಾಯಂಕಾಲ ಹೊತ್ತು ಅವ್ರು ಲೇಟಾಗಿ ಬಂದರೂ ಕೂಡ ರಾಜಕೀಯ ಒತ್ತಡ ಇದ್ರೂ ಕೂಡ ದೇವೇಗೌಡರಿಗೆ ಕೂತು ಜೊತೆಯಲ್ಲಿ ಊಟ ಮಾಡುವಾಗ ಕಾಯ್ಕೊಂಡಿದ್ದು ಅವರು ಮಾತಾಡಿ ಆ ಕಷ್ಟಗಳನ್ನ ಕುಟುಂಬದಲ್ಲಾಗಲಿ ಯಾವುದೇ ಸಮಸ್ಯೆ ಬರಲಿ ಮುಂದೆ ನಿಂತು ಈ ದೊಡ್ಡ ಕುಟುಂಬ ಅಂತ ಏನ್ ಕರಿತೀವಿ, ಒಂದು ನಮ್ಮ ರಾಜ್ಕುಮಾರ್ ಕುಟುಂಬವನ್ನ ನಾವು ಕರ್ನಾಟಕ ರಾಜ್ಯದಲ್ಲಿ ಹೇಳ್ತೀವಿ, ಅದೇ ರೀತಿ ದೇವೇಗೌಡರ ಕುಟುಂಬ ಅಂದ್ರೆ ದೊಡ್ಡ ಕುಟುಂಬ ಅಂತ ಕರಿತೀವಿ. ರಾಜಕೀಯ ಏನೇ ಇರಲಿ, ಏನೇ ಬರಲಿ, ಏನೇ ಹೋಗ್ಲಿ, ಆದ್ರೆ ಆ ಒಂದು ಚೆನ್ನಮ್ಮಾಜಿಯವರ ಒಂದು ಪಾತ್ರ ಇತ್ತಲ್ಲ, ತುಂಬಾ ಚೆನ್ನಾಗಿ ಅಚ್ಚುಕಟ್ಟಾಗಿ ಆ ಒಂದು ಕುಟುಂಬವನ್ನ ಯಶಸ್ವಿಯಾಗಿ ನಡೆಸೋದ್ರಲ್ಲಿ ಅವರು ಎಲ್ಲಾ ರೀತಿಯಲ್ಲಿ ಅವರು ಒಂದು ಯಶಸ್ವಿ ಆಗಿದ್ರು. ಅವರು ನಾನು ಕೂಡ ಅವತ್ತು 12:30 ಏನು ಹಾಸ್ಪಿಟಲ್ ಇಂದ ನೋಡಿ ಇನ್ನೇನು ಇವತ್ತು ಚೇತರಿಸ್ಕೋತಾ ಇದ್ದಾರೆ ದೇವರು, ಇನ್ನೇನಪ್ಪ ಪರವಾಗಿಲ್ಲ ಅಂತ ಹೇಳಿ ಅವ್ರಿಗೆ ಮಾತಾಡಿ ಬರ್ತಾ ಇದ್ದೆ. ಬಂದು 2 ಅವರಲ್ಲಿ ಮತ್ತೆ ಶಾಕಿಂಗ್ ನ್ಯೂಸ್ ಬಂತು. ನಮ್ಗೆಲ್ಲ ಕೂಡ ಆಘಾತ ಆಗಿದೆ. ಅಂತ ಒಂದು ತಾಯಿಯನ್ನ ಇವತ್ತು ನಾವು ಕಳ್ಕೊಂಡಿದ್ದೀವಿ. ಅದಕ್ಕೋಸ್ಕರ ನಾನು ಸರ್ಕಾರಕ್ಕೆ ಮನವಿ ಮಾಡೋದಿಷ್ಟೇ, ಬಹುಶಃ ರಾಜಕೀಯದಲ್ಲಿ ಅಧಿಕಾರ ಅನ್ನೋದು ಯಾರಿಗೂ ಏನು ಶಾಶ್ವತ ಇಲ್ಲ. ಇದ್ದಾಗ ಏನು ಒಳ್ಳೆ ಕೆಲಸ ಮಾಡ್ತೀವೋ ಅದನ್ನು ಜನ ನೆನೆಸ್ಕೋತಾರೆ. ಉಸಿರು ಹೋದ ಮೇಲೆ ಕೂಡ ಹೆಸರು ಉಳಿಬೇಕಂತೆ. ಅಂತ ಶಾಶ್ವತ ಕಾರ್ಯಕ್ರಮಗಳು ಯಾವ್ದಾದ್ರು ಆಗಬೇಕು ಅನ್ನೋದು ನನ್ನ ಉದ್ದೇಶ ಕೂಡ. ಅದಕ್ಕೋಸ್ಕರ ಆ ತಾಯಿನ ನಾವು ಏನು ಅನ್ನಪೂರ್ಣೇಶ್ವರಿ ಅಂತ ಏನು ಕರಿತಾ ಇದ್ವಿ, ಆ ಅನ್ನಪೂರ್ಣೇಶ್ವರಿ ಹೆಸರಿಗೂ ತಕ್ಕಂತೆ ನಮ್ಮ ಸಚಿವರು ಇಲ್ಲೇ ಕೂತಿದ್ರು, ಮಧು ಬಂಗಾರಪ್ಪ ಅವರು ಹೊರಟರು ಅಂತ ಅನ್ಸುತ್ತೆ. ನಮ್ಮ ಸಭಾನಾಯಕರಿಗೆ ನಾನು ಮನವಿ ಮಾಡ್ತೀನಿ, ಈ ಸರ್ಕಾರಿ ಶಾಲೆಗಳಲ್ಲಿ ಬಿಸಿ ಊಟ ಅಂತ ತಾವು ಏನು ಕೊಡ್ತಾ ಇದ್ದೀರಿ ಮಧ್ಯಾಹ್ನ ಹೊತ್ತು, ತಾವು ಆ ಚೆನ್ನಮ್ಮಾಜಿ ಅವರ ಹೆಸರನ್ನ ಸೇರಿಸಿ ಚೆನ್ನಮ್ಮಾಜಿ ಅನ್ನಪೂರ್ಣೇಶ್ವರಿ ಬಿಸಿ ಊಟ ಅಂತಾನೋ ಆ ಚೆನ್ನಮ್ಮಾಜಿ ಹೆಸರು ಬರೋ ತರ ಆ ಹೆಸರು ಉಳಿಬೇಕು. ಅದಕ್ಕೋಸ್ಕರ ತಾವು ಅದಕ್ಕೊಂದು ಚಿಂತನೆ ಮಾಡಿ ಅದನ್ನ ಅನುಷ್ಠಾನಕ್ಕೆ ತರಬೇಕು ಅಂತೇಳಿ ನಾನು ಸರ್ಕಾರವನ್ನ ಮನವಿ ಮಾಡ್ಕೋತಾ ಇದ್ದೀನಿ.